ನೀರು ಬೇಕು ಸರ್, ಬೋರ್ ಬೇಕು, ಬೋರ್ ಹಾಕಬೇಕು, ಪೈಪ್ಲೈನ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಗೆ ನೀರು ಬಂದಿಲ್ರಿ, 2 ಮಂತ್ಸ್ ಆಯ್ತು. 2 ಮಂತ್ಸ್ ಒಳಗೆ ಓನ್ಲಿ 15 ದಿನಕ್ಕೆ ಒಂದ್ಸಲ ನಳ ಬಿಟ್ಟಾರಿ. ಈಗ ಹಂಗಂದ್ರೆ ಈಗ ಮಂತ್ ಒಳಗೆ ಓನ್ಲಿ 2 ಟೈಮ್ ಒಂದೇ ಸಲ ನಳ ಬಿಟ್ಟಂಗೆ ಆಗ್ಲತ್ತದ. 2 ತಿಂಗಳಾಯ್ತು. 1.5 ವರ್ಷಲಿತ್ತು ನಾವು ಲೆಟರ್ ಕೊಡ್ಲತ್ತೀವಿ. ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಲೆಟರ್ ಕೊಟ್ಟಿವಿ, ಇದು ನಮ್ದು ಕಾರ್ಪೊರೇಟರಿಗೆ ಕೊಟ್ಟಿವಿ, MLA ಕೊಟ್ಟಿವಿ. ಇವತ್ತು MLA ಅವ್ರು ಮನೆಗೆ ಇದ್ದೂ ಹೊರಗೆ ಬಂದಿಲ್ಲ ನಮಗೆ. ಹಂಗಾಗಿ ಅವ್ರು ಬರತನ ನಾವು ಹೋರಾಟ ನಡೆಸಿವಿ. ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಇಲ್ಲ, ಬರೀ ನಳದ ಮ್ಯಾಗೆ ಡಿಪೆಂಡೆಂಟ್ ಅದ. ಈಗ ನಮಗೆ ನಳಕ್ಕೆ ನೀರೇ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಬೇಕು ಹೆಂಗೆ? 15 ದಿನ 1 ತಿಂಗಳಿಗೆ 2 ತಿಂಗಳೈತಿ, 2 ಟೈಮ್ಸ್ ನೀರು ಬಿಡ್ಲತ್ತಾರ ಅಂದ್ರೆ ನಾವು ಇರ್ಬೇಕು ಹೆಂಗೆ? ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬೇಕು, ಸ್ವಚ್ಛತೆ ಮಾಡೋಂಗಿಲ್ಲ. ಸ್ಲಮ್ ಏರಿಯಾ ಅಂತ ಯಾರು ಬರೋದು ಇಲ್ಲ. ಹಾಗಾಗಿ ನಮಗೇನಂತಾರೆ ನ್ಯಾಯ ಬೇಕಾಗ್ಯದ. ಈಗ MLA ಅವರು ಯಾರು ಅವ್ರು ಬರಬೇಕು, ನಮಗೆ ನ್ಯಾಯ ಕೊಡಬೇಕು. ನಮ್ಮ ಕಾರ್ಪೊರೇಟರ್ ಕೇಳಿದಾಗ 1 ವೀಕ್ನಾಗ ಮಾಡ್ಕೊಡ್ತೀನಿ ಅಂತಾರ. ನಾವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಪೈಪ್ಲೈನ್ ತಂದಾರ, ಇಲ್ಲಿ ಏರಿಯಾದವ್ರು ಹಾಕ್ಲಕ್ಕೆ ಕೊಡಲ್ಲ ಹೋಗ್ಯಾರ. ನಮ್ಮ ಏರಿಯಾ ನಾವು ಇರಲ್ಲಿ ಏನಂತಾರ ಅದು ಪಾಯಿಂಟ್ ಸಿಗಲ್ಲ ಹೋಗ್ಯದ. ಪಾಯಿಂಟ್ ಸಿಕ್ಕಲಿಕ್ಕೆ ನಮಗೆ ಕನೆಕ್ಷನ್ ಕೊಡಲ್ಲ, ಅಲ್ಲಿ ಇದ್ದವರು ಬಿಡಲ್ಲ ನೀರು ತಗೊಳ್ಳಕ್ಕ. ಸೊ ನೀರಿನ ಸಮಸ್ಯೆ ನಾವು ಎಲ್ಲಿಂದ ಬಗೆಹರಿಸ್ಕೋಬೇಕು? ನಮಗೆ ಟ್ಯಾಂಕರ್ ಕಳಿಸಿದ್ರು ನಮ್ಮಲ್ಲಿ ಒಳಗೆ ಬರೋಷ್ಟು ವ್ಯವಸ್ಥೆ ಇಲ್ಲ. ರೋಡ್ ಸಣ್ಣವ, ಟ್ಯಾಂಕರ್ ಒಳಗೆ ಬರಪ್ಲೇ ಆಗಲ್ಲ ಹೋಗ್ಯದ. ಈಗ ನಾವು ಟ್ಯಾಂಕರ್ ವ್ಯವಸ್ಥೆ ಇಲ್ಲ, ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಟ್ಯಾಂಕರ್ ಬಂದರೂ ನಮಗೆ ಒಳಗೆ ತಗೋಷ್ಟು ಫೆಸಿಲಿಟಿ ಇಲ್ಲ. ರೋಡಿಗೆ ಇದ್ದವ್ರು ಅಷ್ಟೇ ತಗೋಬೇಕು. ಅದಕ್ಕೆ ನಾವು ಏನು ಮಾಡಬೇಕು? ನೀರು ಬೇಕು ಅಂತೇಳಿ ನಾವು ಇದು ಮಾಡ್ಲತ್ತೀವಿ. ಇದು ನಮ್ದು SB ಕಾಲೇಜ್ ರಾಮನಗರ ಏರಿಯಾ ಅಂತೇಳಿ ಬರ್ತದೆ. ರಾಮನಗರ 2 ಬಂದಿದ್ದು SB ಕಾಲೇಜ್ ಹತ್ರ ಇದೆ. ಇಷ್ಟು ದೊಡ್ಡ ಯೂನಿವರ್ಸಿಟಿ ಅದ ಅಂದ್ರೆ ಭೀ ನಮಗೆ ಏನು ಫೆಸಿಲಿಟಿ ಇಲ್ಲ. ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು, ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿವಿ. ಅದು ಕಂಪ್ಲೇಂಟ್ ವಿತ್ ಲೆಟರ್ ವಿತ್ ಸೀಲ್ ಏನೇನದ ಎಲ್ಲ ಅದ ನಮ್ಮ ಹತ್ರ. ನಾವು ಪ್ರೂಫ್ ಬೇಕಂದ್ರೆ ನಾವು ಕೊಡ್ತೀವಿ ಅಂತ. ರಾಮನಗರ ಬಡಾವಣೆಯ ನಿವಾಸಿಗಳು ಇವತ್ತಿನ ದಿನ ಸ್ಟ್ರೈಕ್ ಮಾಡುವ ಉದ್ದೇಶ ಏನಂದರೆ, 1 ತಿಂಗಳಿಂದ ಈ ಬಡಾವಣೆಗೆ ನೀರೇ ಇಲ್ಲ, ಒಂದು ಬೋರ್ವೆಲ್ ಕೂಡ ಇಲ್ಲ. ದಸರಾ ಹಬ್ಬ ಮುಗಿತು, ಈಗ ದೀಪಾವಳಿನೂ ಸನಿ ಬಂತು, ಆದರೂ ಕೂಡ ನೀರಿನ ವ್ಯವಸ್ಥೆ ಮಾಡಿಲ್ಲ. MLA ಅವರಿಗೆ 3 ಸಾರಿ ಭೇಟಿ ಮಾಡಿದ್ವಿ, ಅರ್ಜಿ ಕೊಟ್ಟಿವಿ. 22 ತಾರೀಕು ಆಗಲಿ ನಾವು ಬೋರ್ವೆಲ್ ಹಾಕಿಸ್ತೀನಿ ಅಂದರು. CM ಕಾರ್ಯಕ್ರಮ ಇದೆ, ಅದ್ರ ಆದಮೇಲೆ ನಾನು ಹಾಕಿಸ್ತೀನಿ ಅಂದ್ರೆ ಇದುವರೆಗೂ ಸ್ಪಂದನೆ ಇಲ್ಲ. DC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ, ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಇದುವರೆಗೂ ಕೂಡ ಯಾವುದೇ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಬೋರ್ವೆಲ್ ಕೂಡ ಇಲ್ಲ. ಒಂದು ಬೋರ್ವೆಲ್ ಹಾಕಿಸ್ಕೊಟ್ರೆ ಈ ಬಡಾವಣೆಗೆ ಅದು ಸಫಿಷಿಯೆಂಟ್ ಆಗ್ತದೆ. ಅದನ್ನು ಹಾಕಿಸ್ಲಕ್ಕೆ ತಯಾರಿಲ್ಲ ಅಂದರೆ ಇವ್ರ ಹತ್ರ ಏನು ಬಜೆಟ್ ಅದನ ಇಲ್ಲ. ಈ ಬಿಟ್ಟಿ ಭಾಗ್ಯಗಳು ಮಾಡಿ ಡೆವಲಪ್ಮೆಂಟ್ ಸಲುವಾಗಿ ಏನೂ ದುಡ್ಡು ಇಲ್ಲ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ತಕ್ಷಣ ಇಲ್ಲಿ ಒಂದು ಬೋರ್ವೆಲ್ ಹಾಕಿಸಿ ಈ ಬಡಾವಣೆಯ ನೀರಿನ ಸಮಸ್ಯೆಯನ್ನು ನೀಗಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿದೆವು. ಅವ್ರು ಬರೀ ಕೊಡ್ತೀನಿ ಅಂತಾರ, ಮಾಡ್ತೀನಿ ಅಂತಾರ. 1.5 ವರ್ಷದಿಂದ ನಾವು ಬರೀ ಫಾಲೋಅಪ್ ಮಾಡ್ಕೊತ ನಾವು ಈ ಲೆವೆಲಿಗೆ ಒಂದು ತಂದೀವಿ. ಬಟ್ ಅದ್ರಿಗೆ ನಮಗೆ ಇನ್ನೂ ಭೀ ಇಷ್ಟ ಆದ್ಮೇಲೆ ಭೀ ಕಂಪ್ಲೀಟ್ ಏನೂ ಆಗಿಲ್ಲ ಅಂದ್ರೆ ಏನು ಮಾಡಪ್ಲೇ ಇಲ್ಲ. ನಾವು ಈಗ ಎಲ್ಲ ಲಾಸ್ಟ್ ಆಪ್ಷನ್ ಅಂತೇಳಿ ಸ್ಟ್ರೈಕಿಗೆ ಬಂದೀವಿ. ಅಂದ್ರೆ ನಾವು ಸ್ಲಮ್ ಏರಿಯಾದವ್ರು ಇದ್ದೀವಂತಾರ. ಅಂದ್ರೆ ಸ್ಲಮ್ ಏರಿಯಾ ಇದ್ರೆ ಒಳಗಡೆ ಯಾಕೆ ಬರ್ಬೇಕು? ಅವರು ಬರಬಾರ್ದಂತ ನಾವು ಹೇಳ್ತೀವಿ. ಈ ತರ ಮಾತಾಡೋದು ತಪ್ಪದ ರೀ. ನಾವು ಇದ್ರ ಮೇಲೆ ನಾವು ಆಕ್ಷನ್ ತಗೋಬೇಕಾಗತ್ತೆ ರೀ. ನಾವು ಈ ತರ ಇನ್ನೊಂದ್ಸಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ತೀವಿ ರೀ. ಸ್ಲಮ್ ಅಂದ್ರೆ ಏನು? ಇಡೀ ಯೂನಿವರ್ಸಿಟಿನೇ ನಮ್ಮ ಕಡೆ ಅದ ಅಂದಮೇಲೆ ನಮಗೆ ಯಾವ ರೀತಿ ಸ್ಲಮ್ ಅಂತಾರೆ? ನಮ್ಗೆ ಈ ತರ ಅನ್ನೋದು ತಪ್ಪು. ನಮಗೆ ಇವತ್ತು ಏನೇ ಆಗ್ಲಿ ನಾವು ಅವ್ರು ಬರಲೇಬೇಕು, ನಮಗೆ ಒಂದು ನ್ಯಾಯ ಕೊಡ್ಲೇಬೇಕು. ಅಲ್ಲಿ ಕಾರ್ಪೊರೇಟರ್ ಬರಬೇಕು, MLA ಬರಲೇಬೇಕು, ನಮಗೆ ನ್ಯಾಯ ಕೊಡ್ಲೇಬೇಕು. ಅಲ್ಲಿವರೆಗೂ ನಾವು ಸ್ಟ್ರೈಕ್ ನಿಲ್ಲಿಸಲ್ಲ. ಕನೆಕ್ಷನ್ ಆಲ್ರೆಡಿ MLA ಅವ್ರ ಹತ್ರ 3 ಸರಿ ಹೋಗಿ ಬಂದಿದ್ದೀವಿ ರೀ. ಇವತ್ತು ಬೆಳಗ್ಗೆನೇ ಹೋಗಿ ಬಂದೀವಿ ರೀ, ಆದ್ರೆ ಅವ್ರು ಏನು ರೆಸ್ಪಾಂಡ್ ಮಾಡಿಲ್ಲ ರೀ. ಹಾಗಾಗಿ ನಮ್ಮ ಬೋರ್ವೆಲ್ ಇಲ್ಲಿ ಏರಿಯಾದಾಗ 1 ಮಂತ್ ಆಯ್ತು ರೀ, ನೀರು ಬಂದಿಲ್ಲ. ನೀರು ಇಲ್ಲ, ಬೋರ್ವೆಲ್ ಇಲ್ಲ. ಬೋರ್ವೆಲ್ ಕನೆಕ್ಷನ್ ಹಾಕ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊಂಡು ಬರ್ತಾ ಇದ್ದೀವಿ ರೀ. 1.5 ವರ್ಷದಿಂದ ಓಡಾಡ್ತಿದ್ವಿ. ಪೈಪ್ಲೈನು ಹಾಕ್ಕೊಡ್ತಾ ಇಲ್ಲ ರೀ. ನಳ ಅಂತೂ 15 ದಿನಕ್ಕೊಮ್ಮೆ ತಿಂಗಳಿಗೆ 2 ಸರಿ ಬಿಟ್ಟಿದ್ದಾರೆ ರೀ. ಹೀಗಾಗಿ ನೀರಿನ ಪ್ರಾಬ್ಲಮ್ ಭಾಳ ಅದ ರೀ. ಈಗ ಕಮಿಷನರ್ ಹತ್ರ ಹೋಗಿ ಬಂದೀವಿ ರೀ, ಕಾರ್ಪೊರೇಟರ್ ಹತ್ರ ಹೋಗಿ ಬಂದೀವಿ ರೀ, MLA ಹತ್ರ ಹೋಗಿ ಬಂದೀವಿ ರೀ. ಎಲ್ಲರ ಹತ್ರ ಹೋಗಿ ಬಂದು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರೀ. ಹೀಗಾಗಿ ನಮ್ಗೆ ಬೋರ್ವೆಲ್ ಪೈಪ್ಲೈನ್ ಹಾಕ್ಕೊಡ್ಬೇಕು. ಯಾರೋ ಅವ್ರು ಬರೋವರೆಗೂ ಸ್ಟ್ರೈಕ್ ನಿಲ್ಲಿಸಲ್ಲ. ನಮ್ಗೆ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಅವರು ಬೋರ್ವೆಲ್ ಪೈಪ್ಲೈನ್ ಹಾಕ್ಕೊಡ್ಬೇಕು.